ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ರಾಜ್ಯದಾದ್ಯಂತ ಕಾಂಗ್ರೆಸ್ ಹಠಾವೋ ತಾಂಡಾ ಬಚಾವೋ ಅಭಿಯಾನ. ಕಾಂಗ್ರೆಸ್ ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ನಮ್ಮ ಸಮಾಜಕ್ಕೆ ಸುಳ್ಳು ಆಮಿಷ ತೋರಿಸಿ ಮೋಸ ಮಾಡಿದೆ. ಡಾಕ್ಟರ್ ಚಂದ್ರು ಲಮಾಣಿ. ಒಳ ಮೀಸಲಾತಿ ಅನ್ಯಾಯ ಸರಿಪಡಿಸದೇ ಇದ್ರೆ ರಾಸ್ತಾರೋಕೋ ಮಾಡಲಾಗುವುದು. ಪ್ರಭು ಚೌಹಾಣ್ ಹೇಳಿಕೆ. ನಗರದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಜರುಗಿದ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ 150ನೇ ವರ್ಷಾಚರಣೆ. ವಂದೇ ಮಾತರಂ ಹಾಡು ದೇಶಭಕ್ತಿಯ ಸಂಕೇತವಾಗಿದೆ. ಪ್ರೊಫೆಸರ್ ಶಿವಕುಮಾರ್ ಉಪ್ಪೆ. ವಂದೇ ಮಾತರಂ ಹಾಡು ಜನಮನ ತಲುಪಲಿ. ಡಾಕ್ಟರ್ ಎಸ್.ವಿ. ಪಾಟೀಲ್. ನಗರದ ಮುಕ್ತಿ ಮಂದಿರದಲ್ಲಿ ಜರುಗಿದ ಉಚಿತ ರಕ್ತದಾನ ಶಿಬಿರ. ಹಲವು ಯುವಕರಿಂದ ರಕ್ತದಾನ ಮಹಾದಾನ. ರಕ್ತದಾನದಿಂದ ಒಂದು ಜೀವ ಉಳಿಸಿದಂತಾಗುತ್ತದೆ. ಶಿಬಿರ ಆಯೋಜಿಸಿದ ಅಭಿಮಾನಿ ಬಳಗಕ್ಕೆ ಕೃತಜ್ಞತೆಗಳು. ರತಿಕಾಂತ್ ಮೇತ್ರೆ ಯೋಜನಾ. ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಜರುಗಿದ ಸಂಗೀತ ಸೌರಭ ಕಾರ್ಯಕ್ರಮ. ವಿವಿಧ ಕಲಾವಿದರಿಂದ ಆಕರ್ಷಕ ಕಲಾ ಪ್ರದರ್ಶನ. ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ಸಮಾರಂಭದಲ್ಲಿ ಹಲವು ಕಲಾವಿದರು ಉಪಸ್ಥಿತಿ ಮತ್ತು ಕಲಾ ಪ್ರದರ್ಶನ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ರಾಜ್ಯದ ಪ್ರತಿ ಹಳ್ಳಿಗೂ ಕೂಡ ಜಿಲ್ಲೆಗೂ ಇಡೀ ಸೇರಿ ರಾಜ್ಯದಾದ್ಯಂತ ಕಾಂಗ್ರೆಸ್ ಹಠಾವು ತಾಂಡಾ ಬಚಾವೋ ಎನ್ನುವಂಥ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುವುದೆಂದು ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವರ ವರದಿಯನ್ನ ಪ್ರಕಾರ ಪರಿಶಿಷ್ಟರಿಗೆ 17% ಮೀಸಲಾತಿ ನೀಡಲು ಶಿಫಾರಸನ್ನು ಮಾಡಿದರು. ಅದರಲ್ಲಿ ನಮ್ಮ ಕೊರಚ, ಭೋವಿ, ವಡ್ರ ಜಾತಿಗಳಿಗೆ ಮೀಸಲಾತಿ ನೀಡಲು ಕೂಡ ತಿಳಿಸಿದರು. ಆದರೆ ಬಿಜೆಪಿ ಸರ್ಕಾರ ನಮ್ಮ ಜಾತಿಗೆ ಅವಮಾನ ಮಾಡಿದೆ ಎಂದು ರಾಜ್ಯದಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಬಿಜೆಪಿ ಹಠಾವೋ ತಾಂಡಾ ಬಚಾವೋ ಎನ್ನುವಂಥ ಅಪಪ್ರಚಾರ ಮಾಡಿ ಬಿಜೆಪಿ ಪಕ್ಷ ಸೋಲಲು ಕಾಂಗ್ರೆಸ್ ಸರ್ಕಾರವೇ ಕಾರಣವಾಯಿತು. ಇದರಿಂದ ನಾವು ಅಧಿಕಾರದಿಂದ ವಂಚಿತರಾಗಲು ಕಾರಣವಾಯಿತು ಅನ್ನುವಂತಹ ಕಳವಳವನ್ನು ಕೂಡ ಚಂದ್ರು ಲಮಾಣಿ ವ್ಯಕ್ತಪಡಿಸಿದರು. ಮಾಜಿ ಸಚಿವರು ಹಾಗೂ ಔರಾದ್ ಮೀಸಲು ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಒಟ್ಟು 300 ತಾಂಡಗಳಿವೆ. ಇಷ್ಟು ಜನಸಂಖ್ಯೆ ಇರುವ ನಮ್ಮ ಸಮಾಜದ ಮೇಲಾದ ಒಳ ಮೀಸಲಾತಿ ಅನ್ಯಾಯ ಸರಿಪಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ರಸ್ತಾ ರೋಕೋ, ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ಹಿಂಜರಿಯುವುದಿಲ್ಲ. ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡುತ್ತಾ, ನಾಗಮೋಹನ್ ದಾಸ್ ವರದಿ ಮಾಡುವ ಸಂದರ್ಭದಲ್ಲಿ ಅವರಿಗೆ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳಲ್ಲಿ ಸರ್ವೆ ಕಾರ್ಯ ಕೈಬಿಡಬೇಕೆಂದು ವಿನಂತಿಸಲಾಗಿತ್ತು. ಆದರೆ ನಮ್ಮ ಮನವಿಗೆ ಕ್ಯಾರೆ ಎನ್ನಲಿಲ್ಲ. ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ವರದಿ ತಯಾರು ಆಗಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎಂಪಿರಿಟಿಕಲ್ ಡಾಟಾ ಸಂಪೂರ್ಣವಾಗಿ ಬಹಿರಂಗ ಆಗಬೇಕು. ಈಗ ನ್ಯಾಷನಲ್ ಸೆನ್ಸಸ್ ನಡೀತಿದ್ದು ಅದು ಪೂರ್ಣ ಆದ ಬಳಿಕವೇ ಮೀಸಲಾತಿ ಜಾರಿ ಆಗಬೇಕು ಎಂದು ಹೇಳಿದರು. ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಲಿಂಬಾ ನಾಯಕ್, ಸಮಾಜದ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಗೋಪಾಲ್ ಸಿಂಗ್ ರಾಠೋಡ್, ಬಂಜಾರ ಸಮಾಜದ ಅಧ್ಯಕ್ಷ ಬಸವರಾಜ್ ಪವಾರ್, ಮುಖಂಡರಾದ ಸಚಿನ್ ರಾಠೋಡ್, ಮಂಜುನಾಥ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸಮಾಜಕ್ಕೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ಅಂದು ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾಡಿ ಮಧುಸ್ವಾಮಿ ಅವರ ಒಂದು ವರದಿಯ ಪ್ರಕಾರ ಅಂದು ಎಡ ಸಮಾಜಕ್ಕೆ 6 ಕೊಟ್ಟರು, ಬಡ ಸಮಾಜಕ್ಕೆ 5.5 ಕೊಟ್ಟು, ನಮ್ಮ ಬಂಜಾರ, ಬೋವಿ, ಕೊರಮ ಸಮಾಜಕ್ಕೆ 4% ಅನ್ನು ನೀಡಿತು. ಇನ್ನು ಅಲೆಮಾರಿಗಳಿಗೆ 1% ಅನ್ನು ನೀಡಿ 17% ಎಲ್ಲ ಸಮಾಜಕ್ಕೂ ವಿಶ್ವಾಸಕ್ಕೆ ತಗೊಂಡು ಅವತ್ತು ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರು. ಇನ್ನೊಂದು ಮಹತ್ವದ ಹೆಜ್ಜೆ, ಅವತ್ತು ಸದಾಶಿವ ಆಯೋಗವನ್ನ ರದ್ದು ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರು. ಅಂದು ಏನು ಇದನ್ನು ವರದಿ ಮಾಡಿದ ಮೇಲೆ ಇಡೀ ಸಮಾಜ, ಈ 4 ಸಮಾಜ ಮಾಡಿದಂತ ಒಳ ಮೀಸಲಾತಿಯನ್ನು ಒಪ್ಪಿಕೊಳ್ಳಿಲ್ಲ. ತಮಗೆಲ್ಲರೂ ಗೊತ್ತಿದೆ, ಅಂದು ಕಾಂಗ್ರೆಸ್ ಸರ್ಕಾರದ ಬಹಳಷ್ಟು ಜನ ಏಜೆಂಟ್ಗಳು ಏನ್ ಮಾಡಿದ್ರೆ ತಾಂಡಗಳಿಗೆ ಪ್ರಚಾರ ತಾಂಡಗಳಿಗೆ ಈಗೂತ ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣ್, ಬಾಲ್ಕಿ, ಔರಾದ್, ಹುಮ್ನಾಬಾದ್, ಬೀದರ್ ಸೌತ್, ಬೀದರ್ ಸಿಟಿ ಕಡೆಯಿಂದ ಮಿನಿಮಮ್ ನಮ್ದು 300 ತಾಂಡಕ್ಕಿಂತ ಜಾಸ್ತಿ ಇದೆ. ಪ್ರತಿ ತಾಂಡದಿಂದ ಸ್ವಯಂ ಪ್ರೇರಿತವಾಗಿ ಈ ಹೋರಾಟಕ್ಕೆ ನಮ್ಮ ಸಮಾಜ ಇವತ್ತು ಬಿತ್ತಿನ್ಗೆ ಇದೆ, ಮಳೆ ಬರ್ತಾ ಇದೆ, ಆದರೆ ಬಿಟ್ಟು ನಮ್ಮ ಸಮಾಜ ಆಕ್ರೋಶಿದೆ. ಸಮಾಜ ನಮ್ಮ ಭಾರ ವಿರೋಧ ಮಾಡಿದ್ದಾರೆ. ಅದಕ್ಕಾಗಿ ಡಾಕ್ಟರ್ ತರ ಮುಂದೆ ಇರ್ತೀನಿ ನಾನು
ಈ ಸರ್ಕಾರಕ್ಕೆ ಅಲ್ಟಿಮೇಟ್ ಕೊಡ್ತಾ ಇದ್ದೀನಿ, ಮುಖ್ಯಮಂತ್ರಿಗೆ ಅಲ್ಟಿಮೇಟ್ ಕೊಡ್ತಾ ಇದ್ದೀನಿ. ತಾವು ಪುನರ್ ವಿಚಾರ ಮಾಡಬೇಕು, ಪುನಃ ಪರಿಶೀಲನೆ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ಸಮಯದಲ್ಲಿ ಹೋರಾಟ ಸ್ವರೂಪ ಬೇರೆ ಇರುತ್ತೆ. ರಸ್ತಾ ರೋಕೋ ಆಗಲಿ, ಆಮೇಲೆ DC ಆಫೀಸ್ಗೆ ಮುತ್ತಿಗೆ ಆಗಲಿ, ನ್ಯಾಷನಲ್ ಹೈವೇ ಬಂದ್ ಆಗಲಿ, ಈ ತರ ನಾವು ಮಾಡ್ಲಕ್ಕ ಹಿಂದೆ ಮುಂದೆ ನೋಡಲ್ಲ. ಅದಕ್ಕಾಗಿ ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಯಾವ ಕರ್ನಾಟಕದ ಇತಿಹಾಸದಲ್ಲೇ ಕ್ಯಾಬಿನೆಟ್ನಾಗ ಯಾವಾಗಲೂ ಒಂದು ಬಂಜಾರ ಸಮಾಜ ಮಂತ್ರಿ ಇರ್ತಿದ್ರು. ಇವತ್ತು ಮಂತ್ರಿನೂ ಕೊಟ್ಟಿಲ್ಲ. ಎರಡನೇದಾಗಿ ತೆಲಂಗಾಣದಲ್ಲೂ ಕೂಡ ನಮ್ಮ ಬಂಜಾರ ಸಮಾಜದವರು ಕಾಂಗ್ರೆಸ್ ಸರ್ಕಾರಕ್ಕೆ 80% ಅಲ್ಲಿ ಕಾಂಗ್ರೆಸ್ ಸರ್ಕಾರ ತಂದರೂ ಕೂಡ ಅಲ್ಲಿ ಒಂದು ಮಂತ್ರಿ ಕೊಟ್ಟಿಲ್ಲ. ಆದರೆ ಮಹಾರಾಷ್ಟ್ರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಅಲ್ಲಿ ಭಾರತೀಯ ಸರ್ಕಾರ ಮತ್ತು ನಮ್ಮದು ಶಿವಸೇನಾ NCP ಕಲ್ತಿ ಅಲ್ಲಿ ನಮಗೆ 2 ಮಂತ್ರಿ ಕೊಟ್ಟಾರ. ಇದು ನಮಗೆ ನೆಗ್ಲೆಕ್ಟ್ ಮಾಡ್ಲಿಕ್ಕತ್ತಾರ. ಅದಕ್ಕೆ ನಾವು ಸುಮ್ ಕೂಡಲ್ಲ. ಈಗ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಎಲೆಕ್ಷನ್ ಭಾಳ ದೂರ ಅವ. ಅವ್ರ ಎಲೆಕ್ಷನ್ ಬಂದಾಗ ಪ್ಯಾಕೇಜ್ ಕೊಟ್ಟು ಮಂದಿ ಕಳಿಸ್ತಾರೆ. ಆದ್ರೆ ನಾವು ಹೀಗೆ ಜನರಿಗೆ ಫ್ಯಾಕ್ಟ್ಸ್ ಹೇಳ್ತೀವಿ ನಾವು, ಆ್ಯಂಡ್ ಯು ಟೇಕ್ ಅ ಡಿಸಿಷನ್. ಅವ್ರಿಗೆ ನಾವು ಕಂಪಲ್ಸನ್ ಮಾಡಲ್ಲ. ಪರಿಸ್ಥಿತಿ ಏನದ ನಿಮ್ಗೆ ಗೊತ್ತದ. ಬಂಜಾರ ನೀವು 70%, 80%, 60% ಮಂದಿ ಬೀದರ್ ಜಿಲ್ಲಾದಾಗ. ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ MP ಕಾನ್ಸ್ಟಿಟ್ಯೂನ್ಸಿ ನಮ್ಮ ಚಿಂಚೋಳಿನೂ ಬರ್ತದೆ. 70% ಮಂದಿ ದುಡಿಲಿಕ್ಕೆ ಹೋಗ್ತಾರೆ. ಅವ್ರ ಮಕ್ಕಳ ಭವಿಷ್ಯ ಬಗ್ಗೆ, ಮುಂದೆ ಅವ್ರ ಫ್ಯೂಚರ್ ಶಿಕ್ಷಣ ಸಲುವಾಗಿ ಎಲ್ಲ ರೀತಿಯಿಂದ ಈಗಾಗಲೇ ಅದಕ್ಕೆ ನಾವು ಎಂಫರಿಕಲ್ ಡಾಟಾ ಕಲೆಕ್ಟೆಡ್ ಬೈ ನಾಗಮೋಹನ್ ದಾಸ್ ವರದಿ ಶುಡ್ ಬಿ ರಿಲೀಸ್ಡ್, ಪಬ್ಲಿಷ್ಡ್ ಅಂತ ಹೇಳ್ತೀವಿ. ಅಲ್ಲಿ ಕೆಲವು ಫ್ಯಾಕ್ಟ್ಸ್ನೂ ಅವು ಫ್ಯಾಕ್ಟ್ಸ್ ಯಾವ ಕಮ್ಯುನಿಟಿ ಎಷ್ಟು ಬಂದು ಸೀಟ್, ಎಷ್ಟು ಆಫೀಸರ್ ಅದ, ಯಾವ ಕಮ್ಯುನಿಟಿ ಎಷ್ಟು ಡಾಕ್ಟರ್ ಆಗ್ಯಾರ, ಯಾವ ಕಮ್ಯುನಿಟಿ ಎಷ್ಟು. ಒಂದೇ ವರ್ಷದ ಡಾಟಾ ತಗೊಂಡು 2023, 22, 23 2 ವರ್ಷದ ಡಾಟಾ ತಗೊಂಡೆ ಅವರು ನಮ್ದು ಭವಿಷ್ಯ ಬರ್ದಾರ. 2 ವರ್ಷದಲ್ಲಿ ಶೂಟಿ. ಬಂಕಿಂ ಚಂದ್ರ ಚಟರ್ಜಿ ರಚನೆ ಮಾಡಿರ್ತಕ್ಕಂತಹ ವಂದೇ ಮಾತರಂ ಗೀತೆಯು ದೇಶದ ಜನರ ಸ್ವಾಭಿಮಾನದ, ಐಕ್ಯತೆಯ ಮತ್ತು ದೇಶಭಕ್ತಿಯ ಸಂಕೇತವಾಗಿದೆ ಎಂದು ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಶಿವಕುಮಾರ್ ಉಪ್ಪೆ ತಿಳಿಸಿದರು. ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಸಾಧನಾ ಯೂತ್ ಫೌಂಡೇಶನ್ ಬೀದರ್, ತೋಟಗಾರಿಕೆ ಮಹಾವಿದ್ಯಾಲಯ NSS ಘಟಕ 1 ಮತ್ತು 2 ಇವರ ಸಂಯುಕ್ತ ಆಶ್ರಯದಲ್ಲಿ ತೋಟಗಾರಿಕೆ ಕಾಲೇಜು ಸಭಾಂಗಣದಲ್ಲಿ ಜರುಗಿದ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ 150ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ವಂದೇ ಮಾತರಂ ಗೀತೆ ಜನರ ಬದುಕಾಗಿದೆ, ಉಸಿರು ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿದೆ, ಮಲಗಿದ ಜನತೆಗೆ ಬಡಿದೆಬ್ಬಿಸಿದ ಈ ಗೀತೆ ಎಲ್ಲ ಒಂದು ಯುವಕರಿಗೂ ಪರಿಚಯವಾಗಲಿ ಎಂದು ಸಂಸ್ಕೃತಿ ಮಂತ್ರಾಲಯ ಕಾರ್ಯಕ್ರಮ ನೀಡಿದ್ದು, ಇದನ್ನು ಸಾಧನಾ ಯೂತ್ ಫೌಂಡೇಶನ್ ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಉದ್ಘಾಟನೆ ನೆರವೇರಿಸಿದ ಅಕ್ಕಪಡೆಯ ಮುಖ್ಯಸ್ಥೆ ಶ್ರೀಮತಿ ಸಂಗೀತಾ ಮಾತನಾಡಿ, ಇಂದು ಮಹಿಳೆಯರ ಮೇಲೆ ವಿಚಿತ್ರ ದೌರ್ಜನ್ಯಗಳಾಗ್ತಾ ಇವೆ. ಇವುಗಳನ್ನು ತಡೆಯಲು ಪಾಲಕರು ಮಕ್ಕಳಿಗೆ ಸಂಸ್ಕಾರವನ್ನು ನೀಡಬೇಕು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ SV ಪಾಟೀಲ್ ಮಾತನಾಡಿ, ವಂದೇ ಮಾತರಂ ಗೀತೆ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಲುಪಲಿ, ದೇಶಭಕ್ತಿ ಯುವಕರ ರಕ್ತದ ಕಣಕಣದಲ್ಲಿ ಮಾರ್ದನಿಸಲಿ ಎಂದು ಹೇಳಿದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ವಾಲಿ ಗ್ರೂಪ್ನ ನಿರ್ದೇಶಕ ಅನ್ಸುಲ್ ವಾಲಿ ಮಾತನಾಡಿದರು. ವೇದಿಕೆ ಮೇಲೆ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಅವರಿದ್ದರು. NSS ಅಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ್ ಅವರಿದ್ದರು. ಡಾಕ್ಟರ್ ಲಕ್ಕಿ ಅವರು ಕೂಡ ಉಪಸ್ಥಿತರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ ಆಯ್ಕೆಯಾದ ಪತ್ರಕರ್ತ ಮಹಾರುದ್ರ ಡಾಕುಳಿಗೆ ಹಾಗೂ ಸುಧಾರಣಿ ಜಯಕುಮಾರ್ ಅವರಿಗೆ ವಿಶೇಷ ಸನ್ಮಾನ ನೆರವೇರಿಸಲಾಯಿತು. ಇದೇ ವೇಳೆ ವಿವಿಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಂದೇ ಮಾತರಂ ಗೀತೆಯನ್ನು ಪ್ರಿಯಾಂಕಾ ಶ್ರೀಗುರು ಅವರು ಹಾಡಿದರು. ಜೈಲು ಶಿಕ್ಷೆ ಆಗಲಿ, ಫಾಸಿ ಶಿಕ್ಷೆ ಆಗಲಿ, ಆ ಮರಣದಂಡನೆ ಆಗಲಿ, ಮತ್ತೊಂದಾಗಲಿ ಯಾವತ್ತೂ ಹಿಂಜರಿರಲಿಲ್ಲ. ಈ ವಂದೇ ಮಾತರಂ ಗೀತೆ ಮುಖಾಂತರ ಚಳುವಳಿ ಪ್ರಾರಂಭ ಆಗಿದೆ. ನೋಡಿ, ಒಂದು ಮಜಾ ಏನಂದ್ರೆ 1905ರಲ್ಲಿ ಬಹಳ ತೀವ್ರ ಸ್ವರೂಪ ತಗೊಂಡಿದೆ. ಸೊ ಆವಾಗ 1905ರಲ್ಲಿ ಯೋಜನೆ ಆಗಿರುವಂತ ನಾವಂತೀವಿ ನೋಡ್ರಿ, ವಂಗ ಭಂಗ ಅಂತ ಹೇಳ್ತಾರೆ, ವಂಗ ಭಂಗ ಚಳುವಳಿ ಅಂತ ಕರೀತಾರೆ. ಸೊ ಅದು ಬಂಗಾಳ ಚಳುವಳಿ. ಸೊ ಈ ಚಳುವಳಿ ತೀವ್ರ ಸ್ವರೂಪ ಪಡೆದೇನಾಯ್ತು ಅಂದ್ರೆ 1911ರ ಸುಮಾರಿಗೆ ಈ ಒಳಗೋದಂತ ಈ ದೇಶ ಮತ್ತೆ ಬಂದ. ಸೊ ಇದರಿಂದ ಮತ್ತೆಷ್ಟು ಉತ್ಸಾಹ ಬಂತು ಜನರಲ್ಲಿ. ಇಡೀ ದೇಶವನ್ನ ಸ್ವಾತಂತ್ರ್ಯ ಯಾಕೆ ಗಳಿಸಬಾರ್ದು ನಾವು?
ಆ ಉದ್ದೇಶದಿಂದ ನಿರಂತರವಾಗಿ ಈ ಚಳುವಳಿ ಒಂದೇ ಮಾತ್ರ ಹಾಡನ್ನು ಹಾಡೋ ಮುಖಾಂತರ ಪ್ರಾರಂಭ ಆಯಿತು. ಇಲ್ಲಿ ಒಂದು ವಿಷಯ ನಾನು ಹೇಳಬೇಕಂತ ಇದ್ದೀನಿ. ಈ ಒಂದೇ ಮಾತ್ರನ ಇತಿಹಾಸ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾಕೆ ಇಷ್ಟೊಂದು ಮಹತ್ವ ಪಡೆದಿತ್ತು ಅಂದ್ರೆ, ದೇಶದ ಸ್ವಾತಂತ್ರ್ಯಕ್ಕೆ ಇದು ನಾಂದಿ ಹೇಳಿತು. ಆಮೇಲೆ 1936 ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಆಯಿತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಧೈರ್ಯವಾಗಿ ಅಕ್ಕಪಡಿಸಿ ಬರ್ತದ ಎದುರುಬೇಡ ಅಂತ ಒಂದು ಮನೋಭಾವನೆ ಬರುತ್ತೆ. ಇದು ಹೆಂಗ ಒಂದೇ ಪಾತ್ರಮ್ಮ ಆಡಿದ್ರ ಬ್ರಿಟಿಷರಿಗೆ ಹೆಂಗ್ ಚಳಿ ಬರ್ತಾವಲ್ಲ, ಹಂಗ ಅಕ್ಕಪಡೆ ಜೀಪಡೆ ಅಂತಂದ್ರೆ ಹೆಣ್ಮಕ್ಳಿಗೆ ಒಂದು ಧೈರ್ಯ ಬರುತ್ತೆ, ಗಂಡಸರಿಗೆ ಚಳಿ ಬರ್ತದೆ. ಆ ಒಂದು ಒಳ್ಳೆಯ ಸ್ಮ್ಯಾಗಿಗೆ ಬಟ್ ನಾವು ಆಗಿನ ಒಂದು 30-40 ಇಯರ್ಸ್ ಇದ್ದಷ್ಟು ಕಿಟ್ಲೆ ಇಲ್ಲ. ಈಗಿನ ಮಕ್ಕಳ ಮೇಲೆ ಆ ಕಿಟ್ಲೆ ಮಾಡೋದೇ ಹೋಗ್ತೈತೆ. ಅವು ಬರೀ ಮೊಬೈಲು, ಯಾವುದೋ ಒಂದು ಹಾಡ ಆಡೋದು, ಅದು ಯೂಟ್ಯೂಬ್ದಾಗ ಹಾಕೋದು, ಅದು ಇಷ್ಟು ವ್ಯೂವರ್ಸ್ ಆದರು, ಅದ್ರಾಗೆ ಹೋಗಿದ್ದಾವೆ. ನಾವೆಲ್ಲ ಕಲಿಯುವಾಗ ನಾವು ಧಾರವಾಡದಲ್ಲಿ ಕಲಿತಿದ್ದೇವೆ 1984ದಾಗ. ನಾವು ಹೆಂಗೆ ಕಾಡ್ತಿದ್ದೇವೆ ಹೆಣ್ಮಕ್ಳಿಗೆ ಅಂದ್ರೆ, ಅವ್ರು ಏನಾರ ಪುಸ್ತಕ ತಗೊಂಡು ಯಾವ್ದಾರ ಅಕ್ಟೋಬರ್ 2 ಏನಾರ ಹೋಗಿದ್ರಂದ್ರೆ, ಯಾಕೆ ಗಾಂಧಿ ಜಯಂತಿ ಮಾಡಲ್ಲೇನ್ರಿ ಅಂತ ಕೇಳ್ತಿದ್ದೆ ನಾವು. ಆ ಥರ ಇತ್ತು ನಮ್ಮದು. ಮತ್ತು ಈ ಥರ ಇಲ್ಲೇ ಇಲ್ಲ ಈಗ ಹುಡುಗ ಹುಡುಗಿಗೂ ನೋಡೋದೇ ಕಷ್ಟ ಆಗಿದೆ. ಆ ಥರ ಒಂದು ಒಳ್ಳೆ ಬೆಳವಣಿಗೆ ಆಗಿದ್ದು. ಮತ್ತೆ ನಮ್ಮ ಮಕ್ಕಳಿಗೆ ಸ್ವತಂತ್ರನೇ ಇಲ್ಲ. ಅವ್ರು ತಾಯಿ ತಂದೆನೂ ನೋಡಲ್ಲ, ಬರೀ ಮೊಬೈಲೇ, 24 ತಾಸು ಮೊಬೈಲೇ. ಮತ್ತು ಇನ್ನೊಂದೇನು ಮೇಡಮ್, ಬರೀ ಬೆಳಕಡಿಯ ಮದುವೆ ಅಂತ ಈ ಬೀದರ್ ಜಿಲ್ಲೆಯಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ಮದುವೆ ಮಾಡೋದು ಬೇಗಿದೆ. ಇಂದಿನ ವಾಸ್ತವಿಕ ಜೀವನದಲ್ಲಿ ನಮ್ಮ ಗೆಳೆಯರ ಬಳಗದವರು ಉಚಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದು ಮಾದರಿಯಾಗಿದೆ ಎಂದು ಯುವ ಮುಖಂಡರಾದ ರತಿಕಾಂತ್ ಮೇತ್ರೆ ತಿಳಿಸಿದರು. ನಗರದ ಮುಕ್ತಿ ಮಂದಿರದಲ್ಲಿ ತಮ್ಮ 46ನೇ ಜನ್ಮದಿನದ ಪ್ರಯುಕ್ತ ಆಯೋಜಿಸಿದ ಉಚಿತ ರಕ್ತದಾನ ಶಿಬಿರದಲ್ಲಿ ಮಾತನಾಡಿದರು. ರಕ್ತದಾನದಿಂದ 4 ಜನರ ಜೀವ ಉಳಿಸಿದಂತಾಗುತ್ತದೆ. ರಕ್ತದಾನ ಶ್ರೇಷ್ಠ ದಾನವಾಗಿದೆ. ರಕ್ತದಾನ ಮಾಡೋದರಿಂದ ವ್ಯಕ್ತಿಯ ಶರೀರದಲ್ಲಿ ರಕ್ತ ಹೆಚ್ಚಾಗ್ತದೆ ವಿನಃ ಕಡಿಮೆ ಆಗೋದಿಲ್ಲ. ಬಡ ರೋಗಿಗಳ ಹಿತದೃಷ್ಟಿಯಿಂದ ನಮ್ಮ ಗೆಳೆಯರ ಬಳಗದವರು ಇಂದು ಉಚಿತ ರಕ್ತದಾನ ಹಮ್ಮಿಕೊಂಡಿದ್ದು ಖುಷಿ ತಂದಿದೆ. ಜೊತೆಗೆ ಸ್ವತಃ ತಾವೇ ರಕ್ತದಾನವನ್ನು ಮಾಡಿ ಪ್ರಮಾಣ ಪತ್ರವನ್ನು ನಮ್ಮ ಗೆಳೆಯರು ಪಡ್ಕೊಂಡಿದ್ದಾರೆ. ಇದರಿಂದ ನಿಜಕ್ಕೂ ಕೂಡ ಸಮಾಜಕ್ಕೆ ಒಳ್ಳೆಯದಾಗಲಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಬಾಬು ವಾಲಿ, ಮಾಳಪ್ಪ ಅಡಸಾರೆ ಸೇರಿದಂತೆ ರತಿಕಾಂತ್ ಜೋಜನ ಅವರ ಗೆಳೆಯ ಬಳಗದವರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಕೊನೆಗೆ ಯಾರ್ಯಾರು ರಕ್ತದಾನ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರುವಂಥ ಸನ್ನಿವೇಶ ಅಲ್ಲಿ ಕಂಡುಬಂತು. ನಮಸ್ಕಾರ ಎಲ್ಲರಿಗೂ. ಇಂದು ನನ್ನ ಅಭಿಮಾನಿ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಹಾಗೂ ಎಲ್ಲ ನನ್ನ ಹಿತೈಷಿಗಳು ಮುಕ್ತಿ ಮಂದಿರದಲ್ಲಿ 46ನೇ ಹುಟ್ಟುಹಬ್ಬದ ಅಂಗನಿಮಿತ್ತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ರಕ್ತದಾನಿಗಳು ಬಂದು ತಮ್ಮ ಸ್ವ ಇಚ್ಛೆಯಿಂದ 4 ಜನರಿಗೆ ಒಳ್ಳೆಯದಾಗಲಿ, 4 ಜನರ ಒಂದು ಜೀವ ಉಳಿಸಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾಗಿರ್ತ ಬಾಬು ವಾಲಿ ಅವರು ಹಾಗೂ ನನ್ನ ಎಲ್ಲ ಅಣ್ಣ ತಮ್ಮಂದಿರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಆದರ್ಶಗಳಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವುದೇನೆಂದರೆ, ಇಂದಿನ ಒಂದು ವಾಸ್ತವಿಕ ಸಮಾಜದಲ್ಲಿ ಒಂದು ರಕ್ತದಾನವನ್ನು ಹಮ್ಮಿಕೊಂಡಿದ್ದು ಇಡೀ ಒಂದು ಸಮಾಜಕ್ಕೆ
ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘ ಬೀದರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಸಂಗೀತ ಸೌರಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟನೆಯನ್ನು ಮಾಡುತ್ತಾರೆ. ವೇದಿಕೆ ಮೇಲೆ ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೆಬ್ಬಾಳೆ, ಲಿಂಗಾಯತ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಬಿಜೆ ಶೆಟ್ಕಾರ್, ಉದ್ಯಮಿ ಜಯರಾಜ್ ಖಂಡ್ರೆ ಹಾಗೂ ಪಂಚಾಯತ್ ಇಒ ಮಾಣಿಕರಾವ್ ಪಾಟೀಲ್ ಹಾಗೂ ಹಿರಿಯ ಒಂದು ಹಾರ್ಮೋನಿಯಂ ಕಲಾವಿದರಾಗಿರ್ತಕ್ಕಂಥ ಪ್ರೊಫೆಸರ್ ಏನಂತಾರೆ ರಾಜೇಂದ್ರ ಸಿಂಗ್ ಪವಾರ್ ಹಾಗೂ ಪ್ರೊಫೆಸರ್ ರಾಜೇಂದ್ರ ಬಿರಾದಾರ್, ಆಮೇಲೆ ಕಂಟೆಪ್ಪ ಗಂದಿಗುಡೆ, ಪ್ರೊಫೆಸರ್ BS ಬಿರಾದಾರ್, ಡಾಕ್ಟರ್ ನೀಲಗಂಗಾ ಹೆಬ್ಬಾಳೆ, ಆಮೇಲೆ ಶಿವಶರಣಪ್ಪ ಗಣೇಶ್ಪುರ್, ಇನ್ನು ರಾಜೇಂದ್ರ ಸಿಂಗ್ ಪವಾರ್, ಸುರೇಶ್ ಕುಮಾರ್ ಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ರಾಜೇಂದ್ರ ಸಿಂಗ್ ಪವಾರ್, ಪ್ರೊಫೆಸರ್ SV ಕಲ್ಮಠ್, ಯುವ ಉದ್ಯಮಿ ಅಶೋಕ್ ಹೆಬ್ಬಾಳೆ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮಲ್ಲಯ್ಯ ಸ್ವಾಮಿ ಐನೊಳ್ಳಿ, ಬಸವರಾಜ್ ಶೀಲ್ವಂತ್, ಏಕನಾಥ್ ಸಿದ್ದೇಶ್ವರೆ, ಕಂಟೆಪ್ಪ ಗಂದಿಗುಡೆ, ಮಲ್ಲಮ್ಮ ಹೆಬ್ಬಾಳೆ, ಸುರೇಶ್ ಸ್ವಾಮಿ, ಶಾಂಭವಿ ಕಲ್ಮಠ್, ಪುಂಡಲಿಕ್ ಪಾಟೀಲ್ ಗುಮ್ಮ, ಪವನ್ ಸ್ವಾಮಿ, ಮಹೇಶ್ ಬಿರಾದಾರ್ ತಮ್ಮ ಸಂಗೀತ ಕಲಾ ಪ್ರದರ್ಶನವನ್ನು ನೆರವೇರಿಸಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.